ಪಾಪಿ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಈ ಕಡೆ ಇವರು ವೈಟ್ ಕಾಲರ್ ಟೆರರಿಸಂ ಅನ್ನ ಮಾಡಿದ ನಂತರ ಇವರ ಹಿಂದೆ ಯಾರಿದ್ದಾರೆ, ಯಾರು ಇವರನ್ನ ಪೋಷಿಸಿದ್ರು ಅಂತವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗೋದಕ್ಕೆ ಯಾವುದೇ ರೀತಿಯ ಮುಲಾಜನ ನೋಡೋದಿಲ್ಲ, ಒಂದು ಹೆಜ್ಜೆನೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಭಾರತೀಯ ಸೇನೆ ಈಗ ಪಣ ತೊಟ್ಟು ನಿಂತಿದೆ. ಹೀಗಾಗಿ ಆಪರೇಷನ್ ಸಿಂಧೂರ 2.0 ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಸಬಹುದು ಅನ್ನುವಂತಹ ಭಯ ಆ ಪಾಕಿಸ್ತಾನಿಗರನ್ನ ಕಾಡ್ತಾ ಇದೆ. ಹೀಗಾಗಿ ಈಗ ಆತಂಕ ಹೆಚ್ಚಾಗಿದೆ. ಈ ಕಡೆ ಪ್ರಧಾನಿ ಮೋದಿ ಅವರು ಕೂಡ ಅಕ್ಷರಶಃ ಗುಡುಗಿದ್ದಾರೆ. ಈ ಬಗ್ಗೆ ವರದಿ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಒಂಥರ ತೆವಲು. ಆ ಕಡೆ ಅಫ್ಘಾನಿಸ್ತಾನಿಗಳು ಅಟ್ಟಾಡಿಸಿ ಹೊಡೆಯುತ್ತೆ, ಈ ಕಡೆ ಭಾರತದ ಯೋಧರು ಪಾಕಿಗಳನ್ನ ಬಡಿತಾರೆ. ಆದ್ರೂ ಪಾಕಿಸ್ತಾನಿಗಳಿಗೆ ಬುದ್ಧಿ ಅನ್ನೋದೇ ಬರಲ್ಲ. ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬಿರೋ ಕಂತ್ರಿ ದೇಶಕ್ಕೆ ಮತ್ತೊಂದು ಆಪರೇಷನ್ ಸಿಂಧೂರದ ಭಯ ಕಾಡುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್. ಭಾರತದಿಂದ ಆಪರೇಷನ್ ಸಿಂಧೂರ ರೀಸ್ಟಾರ್ಟ್. ಯಾರು ಏನೇ ಕೊಟ್ಟರು ಅದನ್ನು ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ, ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯವಾಕ್ಯ ಅಂದ್ರೆ ತಪ್ಪಾಗಲಾರದು. ಪ್ರೀತಿ ಕೊಟ್ರು ಅಷ್ಟೇ, ದ್ವೇಷ ಕೊಟ್ರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದೀಗ ಪಾಕ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ದಾಳಿ ಹಿಂದಿರೋ ಕ್ರೂರಿಗಳಿಗೆ ಪಾಠ ಕಲಿಸ್ತೇವೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಪರೋಕ್ಷ ವಾರ್ನಿಂಗ್. ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ಭೂತಾನ್ನಲ್ಲಿ ಮಾತನಾಡಿದ ಮೋದಿ ಯಾವುದೇ ಕಾರಣಕ್ಕೂ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಪಥಗೈದಿದ್ದಾರೆ. ಈ ಷಡ್ಯಂತ್ರ की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಮನಸ್ಸು ಭಾರವಾಗಿದೆ, ನಾವು ಸುಮ್ಮನಿರಲ್ಲ. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಬೇಸರದ ನುಡಿ. लेकिन आज मैं यहां बहुत भारी मन से आया हूं. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಶಾಕ್ ಕೊಡ್ತಾರಾ ಮೋದಿ? ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ನಾಳೆ ಪ್ರಧಾನಿ ಮೋದಿ ಭದ್ರತಾ ಪಡೆಗಳ ತುರ್ತು ಸಭೆ ಕರೆದಿದ್ದಾರೆ. ಸಂಜೆ 5:30ಕ್ಕೆ ನಡೆಯುವ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಸಿಡಿಎಸ್ 3 ಪಡೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ಗತಿ ಕಾಣಿಸಬೇಕು ಅಂತ ತೀರ್ಮಾನಕ್ಕೆ ಬರಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಈ ಕಡೆ ಇವರು ವೈಟ್ ಕಾಲರ್ ಟೆರರಿಸಂ ಅನ್ನ ಮಾಡಿದ ನಂತರ ಇವರ ಹಿಂದೆ ಯಾರಿದ್ದಾರೆ, ಯಾರು ಇವರನ್ನ ಪೋಷಿಸಿದ್ರು ಅಂತವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗೋದಕ್ಕೆ ಯಾವುದೇ ರೀತಿಯ ಮುಲಾಜನ ನೋಡೋದಿಲ್ಲ, ಒಂದು ಹೆಜ್ಜೆನೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಭಾರತೀಯ ಸೇನೆ ಈಗ ಪಣ ತೊಟ್ಟು ನಿಂತಿದೆ. ಹೀಗಾಗಿ ಆಪರೇಷನ್ ಸಿಂಧೂರ 2.0 ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಸಬಹುದು ಅನ್ನುವಂತಹ ಭಯ ಆ ಪಾಕಿಸ್ತಾನಿಗರನ್ನ ಕಾಡ್ತಾ ಇದೆ. ಹೀಗಾಗಿ ಈಗ ಆತಂಕ ಹೆಚ್ಚಾಗಿದೆ. ಈ ಕಡೆ ಪ್ರಧಾನಿ ಮೋದಿ ಅವರು ಕೂಡ ಅಕ್ಷರಶಃ ಗುಡುಗಿದ್ದಾರೆ. ಈ ಬಗ್ಗೆ ವರದಿ ನಿಮ್ಮ ಮುಂದೆ.
ಪಾಕಿಸ್ತಾನಕ್ಕೆ ಒಂಥರ ತೆವಲು. ಆ ಕಡೆ ಅಫ್ಘಾನಿಸ್ತಾನಿಗಳು ಅಟ್ಟಾಡಿಸಿ ಹೊಡೆಯುತ್ತೆ, ಈ ಕಡೆ ಭಾರತದ ಯೋಧರು ಪಾಕಿಗಳನ್ನ ಬಡಿತಾರೆ. ಆದ್ರೂ ಪಾಕಿಸ್ತಾನಿಗಳಿಗೆ ಬುದ್ಧಿ ಅನ್ನೋದೇ ಬರಲ್ಲ. ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬಿರೋ ಕಂತ್ರಿ ದೇಶಕ್ಕೆ ಮತ್ತೊಂದು ಆಪರೇಷನ್ ಸಿಂಧೂರದ ಭಯ ಕಾಡುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್. ಭಾರತದಿಂದ ಆಪರೇಷನ್ ಸಿಂಧೂರ ರೀಸ್ಟಾರ್ಟ್. ಯಾರು ಏನೇ ಕೊಟ್ಟರು ಅದನ್ನು ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ. ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯವಾಕ್ಯ ಅಂದ್ರೆ ತಪ್ಪಾಗಲಾರದು. ಪ್ರೀತಿ ಕೊಟ್ರು ಅಷ್ಟೇ, ದ್ವೇಷ ಕೊಟ್ರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದೀಗ ಪಾಕ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ದಾಳಿ ಹಿಂದಿರೋ ಕ್ರೂರಿಗಳಿಗೆ ಪಾಠ ಕಲಿಸುತ್ತೇವೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಪರೋಕ್ಷ ವಾರ್ನಿಂಗ್. ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ಭೂತಾನ್ನಲ್ಲಿ ಮಾತನಾಡಿದ ಮೋದಿ ಯಾವುದೇ ಕಾರಣಕ್ಕೂ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಪಥಗೈದಿದ್ದಾರೆ. इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಮನಸ್ಸು ಭಾರವಾಗಿದೆ, ನಾವು ಸುಮ್ಮನಿರಲ್ಲ. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಬೇಸರದ ನುಡಿ. लेकिन आज मैं यहां बहुत भारी मन से आया हूं. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಶಾಕ್ ಕೊಡ್ತಾರಾ ಮೋದಿ? ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ನಾಳೆ ಪ್ರಧಾನಿ ಮೋದಿ ಭದ್ರತಾ ಪಡೆಗಳ ತುರ್ತು ಸಭೆ ಕರೆದಿದ್ದಾರೆ. ಸಂಜೆ 5:30ಕ್ಕೆ ನಡೆಯುವ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಸಿಡಿಎಸ್ 3 ಪಡೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ಗತಿ ಕಾಣಿಸಬೇಕು ಅಂತ ತೀರ್ಮಾನಕ್ಕೆ ಬರಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.